ಚಿರತೆಗಳು ಓಡಾಡುವ ಬೆಟ್ಟ, ಸಾವಿರ ವರ್ಷಗಳ ಇತಿಹಾಸವನ್ನು ಮರೆಮಾಚಿರುವ ಕೋಟೆಗಳು, ಬಂಡೆಗಳ ಮೇಲೆ ನೇತಾಡುವ ದೈತ್ಯ ಜೇನುಗೂಡುಗಳು, ದಾರಿಯುದ್ದಕ್ಕೂ ಸ್ವಚ್ಛಂದವಾಗಿ ಸಂಚರಿಸುವ ನವಿಲುಗಳು, ಮೋಡಗಳ ಮಧ್ಯೆ ಅಡಗಿರುವ ಅದ್ಭುತ ದೃಶ್ಯಗಳು, ಇದೆಲ್ಲ ಒಂದೇ ಜಾಗದಲ್ಲಿದೆ ಅಂತ ಹೇಳಿದ್ರೆ ನಂಬ್ತೀರಾ ನೀವುಗಳು? ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಟ್ರೆಕ್ಕಿಂಗ್ ಹೋಗೋಣ ಅಂತ ಹೊರಟಿದ್ದೀನಿ. ಟ್ರೆಕ್ಕಿಂಗ್ ಪ್ಲೇಸ್ ಬಂದ್ಬಿಟ್ಟು ಹುಲ್ಕಡಿ ಬೆಟ್ಟ ಅಂತ, ಬೆಂಗಳೂರಿಂದ ಬರೀ 50 ಕಿಲೋಮೀಟರ್ ದೂರದಲ್ಲಿರೋದು. ಸೊ ಬೆಳಗ್ಗೆ ಎದ್ಬಿಟ್ಟು ಬಂದ್ರೆ ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿರ್ತೈತೆ, ಸನ್ರೈಸ್ ನೋಡ್ಬೋದು ಅಂತ ಬಂದಿದ್ದೀನಿ. ಆಲ್ರೆಡಿ ಬೆಳಕಾಗ್ಬಿಟ್ಟಿದೆ. ನಾವು ಎದ್ದಿದ್ದು 4 ಗಂಟೆಗೆ ಎದ್ವಿ, ಬಟ್ ಏನು ಮಾಡಕ್ಕಾಗಲ್ಲ, ಹೊರಡೋ ಅಷ್ಟರಲ್ಲಿ ಲೇಟ್ ಆಯ್ತು. ಗೈಸ್, ನನ್ನ ಹಿಂದೆ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದು ಹುಲ್ಕಡಿ ಬೆಟ್ಟದ ಎಂಟ್ರೆನ್ಸ್. ವಿಜಯನಗರ ಕಾಲದಲ್ಲಿ ಹುಲ್ಕಡಿ ಮಹಾಪ್ರಭುಗಳ ಆಳ್ವಿಕೆಯಲ್ಲಿತ್ತಂತೆ. ಈ ಬೆಟ್ಟ ಹತ್ತುತ್ತಾ ಹೋದ್ರೆ ನಿಮ್ಗೆ ಗಂಗರ ಕಾಲದ್ದು, ಹೊಯ್ಸಳರ ಕಾಲದ್ದು ಶಾಸನಗಳೆಲ್ಲ ನೋಡಕ್ ಸಿಗ್ತವೆ. ಅದಲ್ದೇನೆ ಮೇಲಿರೋ ಗುಹೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ವೀರಭದ್ರ ಸ್ವಾಮಿ ಪ್ರತಿಮೆ ಏನಿದೆ, ಸೊ ಅದು ಚೋಳರ ಕಾಲದಂತೆ. ಅವಾಗ ಗುಹೆ ಒಳಗಡೆ ಪ್ರತಿಷ್ಠಾಪನೆ ಮಾಡಿರೋಂಥದ್ದು. ಸೊ ಬೆಟ್ಟ ಹತ್ತುತ್ತಾ ನಿಮ್ಗೆ ಎಲ್ಲ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಗೈಸ್, ಈ ವಿಡಿಯೋ ನಾನು ಯಾವತ್ತೋ ಮಾಡ್ಬೇಕಾಯ್ತು, ಬಟ್ ಅವಾಗೆಲ್ಲ ಇಲ್ಲಿ ಚಿರತೆ ಇದೆ ಅಂತ ಹೇಳ್ಬಿಟ್ಟು ಎದುರಿಸ್ತಾ ಇದ್ರು. ಸೊ ಅದಕ್ಕೆ ಎತ್ತಕ್ಕಾಗಿರ್ಲಿಲ್ಲ. ಇವತ್ತು ಆಗಿದ್ದಾಗ್ಲಿ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡ್ಬಿಟ್ಟು ಬೆಳಗ್ಗೆನೆ ಬಂದಿದ್ದೀನಿ. ಒಟ್ಟಿನಲ್ಲಿ ರಿಯಲ್ ಆಗಿ ಇದೆ, ಚಿರತೆಗಳೆಲ್ಲ ಇಲ್ಲಿ ಇದಾವೆ. ಚಿರತೆ ಬಂದ್ರೆ ಏನ್ ಮಾಡ್ತೀಯಾ? ಗೈಸ್, ಈ ಬೆಟ್ಟ ಹತ್ತಕ್ಕೆ ಒಂದು ಖುಷಿ ವಿಚಾರ ಏನು ಅಂದ್ರೆ ಮೆಟ್ಟುಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಜೊತೆಗೆ ಇಟ್ಕೊಳ್ಳೋದಕ್ಕೆ ಕಂಬಿಗಳೆಲ್ಲ ನೀಟಾಗಿದೆ. ಅದಲ್ದೇನೆ ಅಕಸ್ಮಾತ್ ನೀವೇನಾದ್ರೂ ಬಿಸಿಲು ಟೈಮಲ್ಲಿ ಏನಾದ್ರು ಬೆಟ್ಟ ಹತ್ತೀನಿ ಅಂತ ಹೇಳಿದ್ರೆ ಅಲ್ಲಲ್ಲಿ ಸುಧಾರಿಸ್ಕೊಳ್ಳೋದಕ್ಕೆ ಆ ಥರ ಶೀಟ್ ಎಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಸ್ವಲ್ಪ ಹೊತ್ತು ನೀವು ಕುತ್ಕೊಂಡು ಆರಾಮಾಗಿ ಬೆಟ್ಟ ಹತ್ಬೋದು. ಸುಸ್ತಾಯ್ತಾ ಆಲ್ರೆಡಿ? ಇಷ್ಟಕ್ಕೇನೆ ಹೋಗಿ ನಾನು ನಿನ್ನೂ ಕರ್ಕೊಂಬಂದಲ್ಲ ಬೆಟ್ಟ ಹತ್ತಕ್ಕೆ. ಬೆಟ್ಟ ಹತ್ತಾಳೆ ಅಂತ ಕರ್ಕೊಂಬಂದ್ರೆ ಇನ್ನೂ ಅರ್ಧನೂ ಹತ್ತಿಲ್ಲ ಗೈಸ್. ಅಲ್ಲಿ ಅಲ್ಲೇ ಕಾಣಿಸ್ತೈತೆ ನೆಲಗಳೆಲ್ಲ, ಇಲ್ಲಿಗೆ ಸುಸ್ತಂತೆ. ಗೈಸ್, ಎಲ್ಲಾ ಬೆಟ್ಟಗಳಲ್ಲೂ ಕಾಮನ್ನು ಮಾಡರ್ನ್ ಶಾಸನಗಳು ನಿಮ್ಗೆ ನೋಡಕ್ ಸಿಗ್ತವೆ. ಸೊ ಇಲ್ಲೂ ಒಂದು ಮಾಡರ್ನ್ ಶಾಸನ ಸಿಕ್ತು, ತೋರಿಸ್ತೀನಿ ನೋಡಿ. ಈ ತರ ಬಂದ್ಬಿಡೋದು, ಪೇಂಟ್ ಎತ್ಕೊಂಡ್ಬಿಡೋದು, ಖಾಲಿ ಬಿದ್ದಿರೋ ಬಂಡೆ ಮೇಲೆಲ್ಲ ಈ ತರ ಬರ್ದ್ಬಿಡೋದು. ಜನುಮದ ಜೋಡಿಗಳ ಕೆಲಸಗಳು ಇವೆಲ್ಲ. ಹತ್ತುತ್ತಾ ಇವಾಗ ಅರ್ಧ ಬೆಟ್ಟ ಅಂತ ಹತ್ಬಿಟ್ವಿ. ಈ ನೋಡಿ, ಈ ದೇವಸ್ಥಾನದ ಹತ್ರ ಏನಾದ್ರು ಬಂದ್ವಿ ಅಂದ್ರೆ ಅರ್ಧ ಬೆಟ್ಟ ಹತ್ತಿದೀವಿ ಅಂತ. ಇದು ಬಸವನ್ ದೇವಸ್ಥಾನ ಅಂತ. ಇಲ್ಲಿ ನೋಡಿ ಗೈಸ್, ಗುಹೆ ಯಾವ ತರ ಐತೆ ಹಿಂದೆ. ಇಂಥ ಜಾಗಗಳಲ್ಲಿ ಚಿರತೆಗಳಿರ್ತವೆ ಅಂತ ಭಯ. ಇದು ಬಸವಣ್ಣ ದೇವಸ್ಥಾನ. ಬೋರ್ಡ್ ಹಾಕಿದ್ದಾರೆ, ಮುಂದೆ ಜೇನುಗೂಡುಗಳಿದ್ದು ನಿಶಬ್ದತೆಯಿಂದ ಚಲಿಸಿ ಅಂತ. ಗೈಸ್, ಇಲ್ಲಿ ಬಸವ ದೇವಾಲಯದ ಗುಹೆ ತರ ಐತೆ ಅಂತ ಹೇಳಿದ್ನಲ್ಲ, ಇಲ್ಲಿಗೆ ಹೋಗ್ತಾ ಇದ್ದೀನಿ. ತೋರಿಸ್ತೀನಿ ಅಷ್ಟೇ ನಿಮ್ಗೆ. ಒಳಗಡೆವರೆಗೂ ಒಂದು ಹೋಗಲ್ಲ, ಬಿಕಾಸ್ ನನಗೂ ಭಯ ಇದೆ, ಚಿರತೆ ಇರ್ತವೆ ಅಂತ. ಅಪ್ಪ ನೋಡಿ, ಈ ಬಂಡೆಗಳೆಲ್ಲ ಕೂಡ್ಕೊಂಡು ಈ ತರ ಒಂಥರ ಗುಹೆ ತರ ಆಗಿರೋದು. ಇದೆಲ್ಲ ಕಲ್ಸಂಗಿಗಳು ನೋಡಿ, ಅಲ್ಲೊಂದು ಒಳ್ಳೆ ಗುಹೆ ತರ ಕಾಣಿಸ್ತಾ ಐತೆ. ಒಳ್ಳೆ ಅಲ್ಲಿ ಯಾವ ತರ ಮಾಡಿದ್ದಾರೆ ಅಂದ್ರೆ, ಅದೊಂದು ಸಣ್ಣ ಕಲ್ಲಿಂದ ಸಪೋರ್ಟ್ ಅಲ್ಲಿ ಇಷ್ಟು ದೊಡ್ಡ ಬಂಡೆ ನಿಂತಿರೋ ತರ. ಸೊ ಬನ್ನಿ, ಅರ್ಧ ಹತ್ತಿದೀವಿ. ಇವಾಗ ಹಂಗೆ ಫುಲ್ಲು ಕಂಟಿನ್ಯೂ ಮಾಡೋಣ. ಇಲ್ಲಿಂದ ಇರೋದು ಹತ್ತಬೇಕಾಗಿರೋದು ರಿಯಲ್ ಬೆಟ್ಟ. ಗೈಸ್, ಅರ್ಧ ಬೆಟ್ಟ ಹತ್ತದ್ಮೇಲೆ ನನ್ನ ಹಿಂದೆ ನೋಡಿ ಯಾವ ತರ ಕಾಣಿಸ್ತಾ ಇದೆ. ಅಪ್ಪ ಸಕ್ಕದಾಗಿದೆ ಇಲ್ಲಿಂದ ನೋಡೋದಕ್ಕೇನೆ. ಇನ್ನು ಮೇಲಿಂದ ಸಕ್ಕದಾಗ ಕಾಣಿಸ್ತಿದೆ ನೋಡೋದಕ್ಕೆ. ಬನ್ನಿ, ಹೋಗ್ತಾ ತೋರಿಸ್ತೀನಿ. ಇಲ್ಲಿ ನಾವು ಹತ್ತುತ್ತಿರೋದವ ಬಿಸಿಲಿಲ್ಲ, ನೆರಳಿದೆ. ಬಟ್ ಅಲ್ಲಿ ನೋಡಿ ನಾನು ಹಿಂದೆ, ಅಲ್ಲಿ ಆಲ್ರೆಡಿ ಬಿಸಿಲು ಬಂದಿದೆ. ಅಲ್ಲಿ ಒಂಥರ ಪೈಪ್ ಥರ ಎಲ್ಲ ಹಾಕಿದಾರಲ್ಲ, ಅಲ್ಲಿ ಆಲ್ರೆಡಿ ಬಿಸಿಲು ಬಂದಿದೆ. ಸೊ ನಾವು ಹತ್ತೋ ಅಷ್ಟರಲ್ಲಿ ಬಿಸಿಲು ಬರೋ ಚಾನ್ಸಸ್ ಐತೆ. ಸನ್ರೈಸ್ ನೋಡೋಣ ಅಂತ ಬಂದ್ವಿ, ಸನ್ನೇನೋ ಮುನ್ನೋಡ್ತಾ ಐತೆ.
ಸೊ ಅಲ್ಲಿ ಕೆಳಗಡೆ ಬೋರ್ಡ್ ಹಾಕಿದ್ರಲ್ಲ, ಜೇನುಗಳು ಇದ್ದಾವೆ, ಸೌಂಡ್ ಮಾಡಬೇಡಿ ಅಂತ. ಮಾತಾಡ್ತೀನಿ, ಮಾತಾಡೋದ್ರಿಂದ ಏನಾಗಲ್ಲ. ಬಟ್ ಕೆಲವರು ಇರ್ತಾರೆ ಕಿರ್ಚ್ಕೊಂಡೆಲ್ಲ ಓಡಾಡೋ ಅಂತಾರು. ಸೊ ನೋಡಿ ನನ್ನ ಹಿಂದೆ ಎಷ್ಟು ಜೇನುಗೂಡುಗಳು ಕಟ್ಟಿದ್ದಾವೆ. ಆ ಬಂಡೆ ಮೇಲೆಲ್ಲ ಇರ್ತಾ ಇದ್ವು. ಆ ಬಂಡೆ ಮೇಲೆ ಇವಾಗ ಬರೀ ಇದೊಂದು ಬಂಡೆಯಲ್ಲಿ ಮಾತ್ರ ಕಾಣಿಸ್ತಿಕ್ತಾವೆ ನಿಮಗೆ. ಸೊ ಅವಾಗ ಜಾತ್ರೆ ಟೈಮ್ಗಳಲ್ಲಿ ಜೇನುಗಳನ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬೆಂಕಿ ತಗೊಂಡು ಹಚ್ಬಿಟ್ಟು ಎಲ್ಲರನ್ನೂ ಓಡಿಸ್ಬಿಡ್ತಿದ್ರು. ಯಾಕಂದರೆ ಜಾತ್ರೆ ಟೈಮಲ್ಲಿ ತೊಂದರೆ ಆಗಬಾರ್ದು ಅಂತ. ನಾವು ಚಿಕ್ಕವರಲ್ಲಿದ್ದಾಗ ಈ ಬಂಡೆಕಲ್ ಮೇಲೆಲ್ಲ ಜೇನುಗೂಡಿರೋವು. ನಾವು ಬೆಟ್ಟ ಹತ್ತಿರ್ಬೇಕಾದ್ರೆ ಈ ಚಿಕ್ಕ ಚಿಕ್ಕ ಹುಡುಗರು ಇಲ್ಲ ಒಂದು ಆ್ಯಾವ್ರೇಜ್ ಹುಡುಗರು ಇರ್ತಾರಲ್ಲ, ಕಲ್ತ್ಕೊಂಡು ಹೊಡಿಯೋರು, ಅವಾಗೆಲ್ಲ ಎದ್ದೇಳೋದು, ಅವಾಗ ಅನೌನ್ಸ್ ಮಾಡ್ತಾನೇ ಇರೋರು. ಅವಾಗ ಪ್ರತಿ ವರ್ಷ ಮಿಸ್ ಮಾಡ್ದಂಗೆ ಜಾತ್ರೆಗೆ ಬರ್ತಾ ಇದ್ವಿ ಅವಾಗ ಜಾತ್ರೆ ಟೈಮಲ್ಲ. ಈಗ ದುಡಿಯಂಗಾದ್ಮೇಲೆ ಟೈಮ್ ಇಲ್ಲ, ಬರಲ್ಲ. ಇಲ್ಲಿಂದ ಮೆಟ್ಲು ಯಾವ ಥರ ಐತೆ ಅಂತ ಇವಾಗ ಇಲ್ಲಿಂದ ಹತ್ತದಿರೋ ಸ್ವಲ್ಪ. ಯಾಕಂದರೆ ಮೆಟ್ಲುಗಳು ಇಷ್ಟಿಷ್ಟಾಗಿ ಎತ್ತಿರೋದು. ನೋಡ್ಕೊಂಡು ನಿಧಾನಕ್ಕೆ ಹತ್ತಬೇಕು. ನನ್ನ ಹಿಂದೆ ಸ್ಲ್ಯಾಂಟ್ ನೋಡಿ ಹೆಂಗೈತೆ, ಫುಲ್ಲು ಒಳ್ಳೆ 30 ಡಿಗ್ರಿ ಬೆಂಡು. ಡೈರೆಕ್ಟ್ ಇಲ್ಲಿಂದ ಬಿಟ್ಟರೆ ಡೈರೆಕ್ಟ್ ಕೆಳಗಡೆ ಹೊರಟೋಗ್ಬಿಡ್ತೀವಿ. ಅಷ್ಟಾಗಿ ಹತ್ತವಳ ಮಕ್ಕ. ಬನ್ನಿ ಹೋಗೋಣ ಮುಂದೆ. ಏನು ಮುಕ್ಕಾಲು ಭಾಗ ಬೆಟ್ಟ ಹತ್ತಿದ್ದೀವಿ, ಇದೊಂದು ಕಾಲು ಭಾಗ ಅಷ್ಟೇ. ಗಾಳಿ ಬರ್ರಂತ ಬತ್ತೈತೆ ಗೈಸ್. ಇನ್ನೇನು ಕಲ್ಯಾಣಿ ಹತ್ರ ಬಂದ್ಬಿಟ್ವಿ. ಯಾವಾಗ ಹೊಯ್ಸಳರ ಕಾಲದಿಂದನೂ ಇರೋವಂಥ ಕಲ್ಯಾಣಿ ಅದು. ಸೊ ಅಲ್ಲಿಗೆ ಬಂದ್ಬಿಟ್ವಿ. ಅಲ್ಲಿಗೇನಾದರೂ ಹೋದ್ವಿ ಅಂದರೆ ಮುಕ್ಕಾಲು ಭಾಗ ಬೆಟ್ಟ ಹತ್ತದಂಗೆ. ಅದರಿಂದ ಸ್ವಲ್ಪ ಮೇಲೆ ವೀರಭದ್ರ ಸ್ವಾಮಿ ಗುಹೆಯಲ್ಲಿರೋ ದೇವಸ್ಥಾನ ಸಿಗೋದು. ಇನ್ನೇನು ಬಂದ್ಬಿಟ್ವಿ ನೋಡಿ. ಮೆಟ್ಲು ನೋಡಿ ಹೆಂಗಿದಾವೆ. ಇದೇ ಕಲ್ಯಾಣಿ. ಅವಾಗ ಬಟ್ಟೆ ಚೇಂಜ್ ಮಾಡೋದಕ್ಕೆ, ಅಂದರೆ ಕಲ್ಯಾಣಿಲಿ ಸ್ನಾನ ಮಾಡ್ತಾಯಿದ್ರಲ್ಲ, ಸೊ ಅವರಿಗೆ ಬಟ್ಟೆ ಚೇಂಜ್ ಮಾಡೋದಕ್ಕೆ ಈ ಕಲ್ಲಿಂದ ಮನೆ ಕಟ್ಟಿಸ್ತಿದ್ರು. ಹಳೇದಿದು, ಎಷ್ಟೋ ವರ್ಷಗಳು ಹಳೇದು, ಒಂದು 100 200 ಆ ಥರ ಅಂದ್ಕೊಂಡು ಅವಾಗ ಕಟ್ಸಿರೋ ಅಂಥದ್ದು. ಇಲ್ಲಿ ಜಾತ್ರೆ ಟೈಮಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಬಿಕಾಸ್ ಜನ ಜಾಸ್ತಿ ಆದರೆ ಅಲ್ಲಿ ಕಲ್ಯಾಣಿ ಒಳಗಡೆ ಹೋಗ್ಬಿಟ್ಟು ಏನೇನೋ ಗಲೀಜು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿದ್ರು. ಗೈಸ್ ಅಲ್ಲಿ ತೃಣಾ ನದಿ ಉಗಮ ಸ್ಥಾನ ಅಂತ ಹಾಕಿದ್ದಾರೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ, ನಾನು ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿ ತಾತ ನನಗೆ ಹೇಳಿರೋ ಪ್ರಕಾರ, ಈ ಕಲ್ಯಾಣಿಲಿ ನಾವೇನಾದರೂ ಮುಳುಗಿದ್ರೆ ಶಿವಗಂಗೆಯಲ್ಲಿ ಎದ್ದೊಳ್ತೀವಿ ಅನ್ನೋ ಒಂದು ನಂಬಿಕೆ ಅವಾಗ್ಲಿಂದ ನಮಗೆ ಹೇಳ್ಕೊತಾ ಬಂದಿರೋದು. ಬಟ್ ಆ್ಯಕ್ಚುಲಾಗಿ ಏನೋ ಗೊತ್ತಿಲ್ಲ, ತೃಣಾ ನದಿ ಉಗಮ ಸ್ಥಾನ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಬನ್ನಿ ಅಲ್ಲಿ ಒಂಚೂರು ನೀರು ತಲೆ ಮೇಲೆ ಹಾಕೊಳ್ಳೋಣ. ಬಂಡೆ ಹಾಕಿದ್ದಾರೆ ಇಲ್ಲಿ. ಮುಂಚೆ ಇಳ್ದಿದ್ದೀನಿ ನೀರೊಳಗಡೆ, ಇಳಿದ್ಬಿಟ್ಟು ಈಜೆಲ್ಲ ಆಡಿದ್ದೀನಿ. ಇಲ್ಲಿವರೆಗೂ ನೀರು ಬರುತ್ತೆ. ಬಟ್ ಇವಾಗ ಇಳಿಯೋದಕ್ಕೆ ಚಳಿ, ಗಾಳಿ ಬೇರೆ ಬರ್ರಂತ ಬೀಸ್ತಾ ಇದೆ. ನೋಡಿ ಯಾವ ಥರ ಇದೆ ಕಲ್ಯಾಣಿ, ತೋರಿಸ್ತೀನಿ. ಅಲ್ಲಿ ವ್ಯೂ ಪಾಯಿಂಟ್ ಇದೆ. ಗಾಳಿ ನೋಡಿ ಗೈಸ್, ನನ್ನನ್ನು ಹಿಂದೆ ನುಗ್ತಾ ಐತೆ. ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಐತೆ. ನಾನು ಮಾತಾಡ್ತಿರೋದು ಕರೆಕ್ಟಾಗಿ ಕೇಳಿಸ್ತಾ ಐತೆ ಇಲ್ವೋ ನಿಮಗೆ ಗೊತ್ತಿಲ್ಲ. ಇಂದ ನೋಡಿದ್ರೆ ಸುತ್ತಮುತ್ತ ಇರೋ ಎಲ್ಲ ಊರುಗಳು ಕಾಣಿಸ್ತವೆ. ಬರ್ರಂತ ಗಾಳಿ ಜೋರಾಗಿ. ಗೈಸ್ ಕೋಟೆ ಅಂತ ಹೇಳಿದ್ನಲ್ಲ, ಸೊ ಆ ಕೋಟೆ ಒಂದೇ ಒಂದು ಇಲ್ಲಿ ಕಾಣಿಸ್ತೈತೆ. ಅದನ್ನ ತೋರಿಸ್ಬಿಡ್ತೀನಿ ಬನ್ನಿ ಗೈಸ್. ನಾನು ಅವಾಗಲೇ ಹೇಳಿದ್ನಲ್ಲ, ಆ ಕೋಟೆದು ಪಾಯ ಮಾತ್ರ ಉಳಿದಿದೆ, ಮಿಕ್ಕಿದೆಲ್ಲ ಉಲ್ಟೋಗಿದೆ ಅಂತ. ಸೊ ಆ ಥರದೊಂದು ಕೋಟೆದು ಕಲ್ಲಿಂದು ಲೈನ್ ಸಿಕ್ಕಿದೆ. ಅದನ್ನ ತೋರಿಸ್ತೀನಿ ನೋಡಿ. ಅವಾಗ ಕಟ್ಸಿರೋ ಅಂಥದ್ದು, ಗಂಗನ ಕಾಲದಲ್ಲಿ, ಚೋಳನ ಕಾಲದಲ್ಲಿ ಈ ಕೋಟೆನ ಪ್ರೊಟೆಕ್ಷನ್ಗೆ ಯೂಸ್ ಮಾಡ್ಕೋತಾ ಇದ್ರು. ನೋಡಿ ಇದೆ ಅದು. ಸೊ ಈ ಥರ ಉದೂಕೆ ಲೈನಲ್ಲಿ ಹಿಂಗೆ ಕಟ್ತಾ ಇದ್ರು. ನನ್ನ ಹಿಂದೆನೂ ನೀವು ನೋಡ್ಬೋದು, ಅಲ್ಲೊಂದು ಮಂಟಪ, ಬೇರೆ ಮಂಟಪದ ಥರ ಕಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಲೈನ್ ನೋಡಿ ಉದೂಕೆ. ಸೊ ಈ ಲೈನ್ ಬಂದ್ಬಿಟ್ಟು ಕೋಟೆದು. ಯಾರಾದರೂ ದೂರದಲ್ಲಿ ಶತ್ರುಗಳು ಯಾರಾದರೂ ಬರ್ತಿದ್ರು ಅಂತ ಹೇಳಿದ್ರೆ ಅವ್ರನ್ನ ಇಲ್ಲಿಂದಾನೆ ಸ್ಪಾಟ್ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ, ಆ ಪರ್ಪಸ್ಗೋಸ್ಕರ ಇದನ್ನ ಕಟ್ಸಿದ್ರು.
ಗೈಸ್ ಇವಾಗ ನಾನು ಆ ಕೋಟೆ ಮೇಲ್ಗಡೆನೆ ನಿಂತಿದ್ದೀನಿ, ತೋರಿಸಿ ನೋಡಿ. ಸೊ ಈ ತರ ಸುತ್ತು ಹಿಂಗೆ ಕೋಟೆ ಕಟ್ತಾ ಇದ್ರು ಆಗಿನ ಕಾಲದಲ್ಲಿ. ಇವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ ಇನ್ನು ಇದು ಜೀವಂತವಾಗಿದೆಯಲ್ಲ ಅಂತ. ಗೈಸ್ ಈ ಕೋಟೆಯಿಂದ ವ್ಯೂ ಪಾಯಿಂಟ್ ನೋಡಿ ಯಾವ ತರ ಇದೆ ಅಂತ. ಇಲ್ಲಿಂದ ನೋಡಕ್ ಸಕ್ಕದಾಗಿ ಕಾಣಿಸ್ತಾ ಇದೆ. ಗೈಸ್ ಅಲ್ಲೇನ್ ನೋಡ್ತಾ ಇದೀರಾ ನೀವು, ಸೊ ಅದು ಬೆಟ್ಟದ ಪೀಕ್ ಪಾಯಿಂಟ್. ಅದ್ರ ಮೇಲ್ಗಡೆವರೆಗೂ ಹತ್ತಕ್ಕಾಗಲ್ಲ, ಬಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅದು ಪೀಕ್ ಪಾಯಿಂಟ್ ಅಂತ ಹೇಳಿ ಮಾರ್ಕ್ ಮಾಡಿರೋದು. ಗೈಸ್ ಬರಿಗಾಲಲ್ಲಿ ಬೇರೆ ಬಂದ್ಬಿಟ್ಟಿದ್ದೀನಿ. ದೇವಸ್ಥಾನಗಳೆಲ್ಲ ಇರ್ತಾವಲ್ಲ ಅಂತ ಹೇಳ್ಬಿಟ್ಟು ಬೆಟ್ಟ ಹತ್ತೋದಕ್ಕಿಂತ ಮುಂಚೆನೇ ಅಲ್ಲಿ ಗಾಡಿ ಹತ್ರನೇ ಚಪ್ಪಲಿ ಬಿಟ್ಬಿಟ್ಟು ಬರಿಗಾಲಲ್ಲೇ ಹತ್ಕೊಂಡ್ಬಂದೆ. ಸೊ ಅಲ್ಲಿ ಕೋಟೆ ಹತ್ರ ಹೋಗಿದ್ನಲ್ಲ, ಮುಳುಗುಳು ತುಂಬ ಇದ್ವು. ಇವಾಗ ಬನ್ನಿ ಆ ಚೋಳರ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರೋ ವೀರಭದ್ರ ಸ್ವಾಮಿ ದೇವಸ್ಥಾನದ ಹತ್ರ ಹೋಗೋಣ. ಅದು ಗುಹೆ ಒಳಗಡೆ ಇರೋದು, ಸೊ ಅದನ್ನ ಗುಹಾಂತರ ದೇವಸ್ಥಾನ ಅಂತಾನೂ ಕರೀತಾರೆ. ಅಲ್ಲಿ ಹೋಗೋಣ ಬನ್ನಿ. ನೋಡಿ ಹೇಗಿದೆ ಹತ್ತಕ್ಕೆ. ಇಲ್ಲಿ ಯಾವುದೇ ರೀತಿಯ ಮೆಟ್ಲುಗಳು ಆ ಥರ ಏನು ಮಾಡಿಲ್ಲ, ಹಂಗೆ ನಾರ್ಮಲ್ ಬಂಡೆ ಮೇಲೆ ಹತ್ಕೊಂಡು ಹೋಗ್ತಾ ಇರ್ಬೇಕು ನಾವು. ಗೈಸ್ ಚೋಳರ ಕಾಲದ ವೀರಭದ್ರ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀನಿ ನಾನು ಇವಾಗ. ಬಟ್ ಅನ್ಫಾರ್ಚುನೇಟ್ಲಿ ತೋರ್ಸೋಣ ಅಂತ ಹೇಳಿದ್ರೆ ಬೀಗ ಹಾಕ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ನಾವು ಬಂದಿರೋ ದಿನನೇ ರಾಂಗ್ ಅನ್ಸುತ್ತೆ. ಯಾಕಂದ್ರೆ ವಾರ ಪೂರ್ತಿ ಇರಲ್ಲ, ಸೋಮವಾರ ಮಂಗಳವಾರ ಮತ್ತೆ ಶುಕ್ರವಾರ ಪೂಜೆ ಮಾಡ್ತಾರೆ ಮೇಯ್ನ್ ಆಗಿ. ಆದ್ರೂ ನಿಮ್ಗೆ ತೋರ್ಸಕ್ಕೆ ಪ್ರಯತ್ನ ಪಡ್ತೀನಿ ಅಂದ್ರೆ ಎಲ್ಲಿ ದೇವಸ್ಥಾನ ಇದೆ, ದೇವ್ರು ಎಲ್ಲಿಟ್ಟಿದ್ದಾರೆ ಅಂತ ನೋಡಿ. ಸೊ ನೋಡಿ ಅದು ಇದರಿಂದ ಒಳಗಡೆ ಈ ಬಂಡೆ ಇದೆಯಲ್ಲ, ಈ ದೊಡ್ಡ ಬಂಡೆ ಏನ್ ಕಾಣಿಸ್ತಾ ಇದೆ, ಇದರಿಂದ ಒಳಗಡೆ ಗುಹೆ ತರ ಒಂದು ಸಣ್ಣದಾಗಿದೆ. ಸೊ ಆ ಗುಹೆಯಿಂದ ನುಕ್ಕೊಂಡು ನಾವು ಒಳಗಡೆ ವೀರಭದ್ರ ಸ್ವಾಮಿ ದರ್ಶನ ಮಾಡಕ್ ಹೋಗ್ಬೇಕು. ಜೊತೆಗೆ ಕೋಟೆ ನೋಡಿ ಇಲ್ಲಿಗೆ ಕನೆಕ್ಟ್ ಆಗಿದೆ. ಯಾವಾಗ್ಲೂ ಜಾತ್ರೆ ಟೈಮ್ ಬಂದಾಗೆಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೆ, ಬಟ್ ಇವತ್ತು ಬೀಗ ಹಾಕ್ಬಿಟ್ಟಿದೆ. ಏನು ಮಾಡಕ್ಕಾಗಲ್ಲ. ಇಷ್ಟು ದಿನ ಹುಡುಗ ಹುಡುಗಿರ್ ಮಾತ್ರ ಬರೀತಾರೆ ಅಂತ ಗೊತ್ತಿತ್ತು ಮಾಡರ್ನ್ ಶಾಸನಗಳನ್ನ ಈ ಬಂಡೆ ಮೇಲೆ ಕಲ್ ಮೇಲೆಲ್ಲ. ಬಟ್ ಇವಾಗ ಬರೀ ಹುಡುಗಿರೇ ಬರ್ಕಂತವ್ರೆ. ಗೈಸ್ ಈ ದೇವಸ್ಥಾನದ ಹತ್ರನೂ ಬಂದಿದ್ವಿ, ನೋಡಿದ್ರೆ ಅದು ಕೂಡ ಬೀಗ ಹಾಕ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲೊಂದು ಬಸವಣ್ಣ ಇದೆ, ಏನಾದರೂ ಅಂದ್ಕೊಂಡು ಮೇಲ್ಗಡೆ ಎದೆವರೆಗೂ ಎತ್ತಿದ್ರೆ ಅದು ನೆರವೇರ್ತದೆ ಅಂತ. ನಮ್ಮ ಅಕ್ಕ ಎತ್ತುತ್ತಾ ಇದ್ದಾಳೆ, ಆಗ್ತಾ ಇಲ್ಲ, ಅವಳಿಗೆ ಶಕ್ತಿ ಇಲ್ಲ. ಹೌದಾ? ಎದೆವರೆಗೂ ಎತ್ತಬೇಕು ಅನ್ನೋದು ಐತೆ ಪ್ರತೀತಿ. ಗೈಸ್ ನೋಡಿ ಅವಾಗಲೇ ಅಲ್ಲಿ ಕಲ್ಯಾಣಿಯಿಂದ ಬಂದ್ವಲ್ಲ, ಸೊ ಆ ಕಲ್ಯಾಣಿ ಯಾವ ಥರ ಕಾಣಿಸ್ತಾ ಇದೆ ಇಲ್ಲಿಗೆ ಅಂತ. ಈ ದೇವಸ್ಥಾನದಿಂದ ಆ ಕಲ್ಯಾಣಿ, ಬಸವಣ್ಣ ದೇವಾಲಯ ಅಂತ ಅಲ್ಲೂ ಇದೆ. ಆ ಕಲ್ಯಾಣಿಯಿಂದ ನಾವಿಲ್ಲಿ ಕೋಟೆ ಐತಲ್ಲ, ಈ ಕೋಟೆ ಹತ್ರ ಹೋಗಿ ಮತ್ತೆ ಅದರಿಂದ ಆ ಕಡೆ ಇನ್ನೊಂದು ಕೋಟೆ ಥರ ಐತೆ, ಅಲ್ಲಿಗೆ ಹೋಗಿ ಅದಾದಮೇಲೆ ಇಲ್ಲಿ ಮೇಲ್ಗಡೆ ದೇವಸ್ಥಾನ ಹೋಗಿ ಆಮೇಲೆ ಈ ದೇವಸ್ಥಾನಕ್ಕೆ ಬಂದಿದ್ದು ನಾವು. ಸೊ ಇವಾಗ ಇಳಿಯೋ ಟೈಮು. ಗೈಸ್ ಹತ್ಬೇಕಾದ್ರೆ ನಾವು ಹತ್ಬಿಟ್ವಿ, ಸ್ವಲ್ಪ ಸುಸ್ತಾಯ್ತು, ಪರವಾಗಿಲ್ಲ. ಹತ್ಬೇಕಾರೆ ಹೆಂಗೋ ನಿಧಾನಕ್ಕೆ ಹತ್ಕೊಂಡ್ಬಂದ್ವಿ. ಬಟ್ ಇಳಿಬೇಕಾರೆ ಬರಿಗಾಲಲ್ಲಿ ಬೇರೆ ಇದೀವಲ್ಲ, ಆ ಕಲ್ಲು ಕೆತ್ತಿರೋದಕ್ಕೂ ಕಾಲು ಒಂಥರ ಚುಚ್ತಾ ಇರ್ತೈತೆ. ನಿಧಾನಕ್ಕೆ ಇಳ್ಕೊಂಡು ಹೋಗ್ಬೇಕು, ಮತ್ತೆ ಕಂಟ್ರೋಲಿಗೆ ಬೇರೆ ಸಿಗಲ್ಲ ಕಾಲು. ಇವಾಗ ಇಳಿದ ಇದೀವಿ ನೋಡಿ. ಸೊ ಗೈಸ್ ಫೈನಲಿ ಬೆಟ್ಟನ ಇಳಿದ್ಬಿಟ್ವಿ. ಅಪ್ಪ ಕಾಲೆಲ್ಲ ನಡ್ಗಾಡ್ತವ್ರೆ. ಇವತ್ತಿನ ವಿಡಿಯೋ ಇಷ್ಟೇ. ಸೊ ನೀವ್ ಯಾರಾದ್ರೂ ಒನ್ ಡೇ ಟ್ರೆಕ್ಕಿಂಗ್ ಈ ಬೆಟ್ಟಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಬೆಳಿಗ್ಗೆ ಇಲ್ಲ ಸಂಜೆ ಟೈಮಲ್ಲಿ ಮಾಡ್ಕೊಳ್ಳಿ. ಬಿಕಾಸ್ ಮಧ್ಯಾಹ್ನ ಟೈಮಲ್ಲಿ ಬಿಸಿಲು ಜಾಸ್ತಿ ಆದ್ರೆ ನಿಮ್ಗೆ ಹತ್ತೋದಕ್ಕೂ ಮತ್ತೆ ಇಳಿಯೋದಕ್ಕೆ ಕಷ್ಟ ಆಗ್ಬೋದು. ಅದಲ್ದೇನೆ ಮಂಗಳವಾರ ಮತ್ತೆ ಶುಕ್ರವಾರ ಏನಾದ್ರೂ ಈ ಬೆಟ್ಟಕ್ಕೆ ನೀವು ಬಂದ್ರೆ ಮಧ್ಯಾಹ್ನದೊತ್ತು ಇಲ್ಲಿ ದಾಸೋಹ ಎಲ್ಲ ನಡೀತೈತೆ, ಅನ್ನ ದಾಸೋಹ. ಸೊ ಬೆಟ್ಟ ಇಳ್ದಾದ್ಮೇಲೆ ಊಟ ಕೂಡ ಮಾಡ್ಕೊಂಡು ಹೋಗ್ಬೋದು. ಸೊ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಟ್ರಾವೆಲ್ ಮಾಡ್ತಾ ಊರ್ ಸುತ್ತಾ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿಸ್ತಾ ಇರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.